ಧಾರವಾಡದ ಕ್ಯಾರಕೊಪ್ಪ ಗ್ರಾಮದ ಮೂವರು ಮಕ್ಕಳ ನಾಪತ್ತೆ ಪ್ರಕರಣ ಸುಖಾಂತ್ಯವನ್ನು ಕಂಡಿದ್ದು ಮೂರು ಮಕ್ಕಳು ಹುಬ್ಬಳ್ಳಿಯಲ್ಲಿ ಪತ್ತೆಯಾಗಿದ್ದಾರೆ. ನಿನ್ನೆ ಬೆಳಗ್ಗೆ ಕ್ಯಾರಕೊಪ್ಪ ಗ್ರಾಮದ ಶಾಲೆಗೆ ಅಂತ ಹೋಗಿದ್ದಂತಹ ಮೂವರು ಸಹೋದರಿಯರು ಸಂಜೆ ಆದರೂ ಮನೆಗೆ ಬಂದಿರಲಿಲ್ಲ. ಈ ಬಗ್ಗೆ ಪೋಷಕರು ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ದೂರನ್ನು ಕೊಟ್ಟಿರ್ತಾರೆ. ಕೊನೆಗೆ ಹಳೆ ಹುಬ್ಬಳ್ಳಿ ದರ್ಗಾದಲ್ಲಿ ಮಕ್ಕಳು ಪತ್ತೆಯಾಗಿದ್ದಾರೆ. ದರ್ಗಾದಲ್ಲಿ ಮಕ್ಕಳು ಮಲಗಿದ್ದನ್ನು ನೋಡಿ ಸ್ಥಳೀಯರು ವಿಚಾರಿಸಿದ್ದಾರೆ. ಆಗ ಕ್ಯಾರಕೊಪ್ಪ ಗ್ರಾಮದಿಂದ ಬಂದಿರೋ ಬಗ್ಗೆ ಮಕ್ಕಳು ಹೇಳಿದ್ದಾರೆ. ಬಳಿಕ ದರ್ಗಾದಿಂದ ಮಕ್ಕಳನ್ನು ತಂದು ಪೋಷಕರಿಗೆ ಪೊಲೀಸರು ಒಪ್ಪಿಸಿದ್ದಾರೆ. ಮಕ್ಕಳ ಬಗ್ಗೆ ಕಾಳಜಿ ವಹಿಸುವಂತೆ ಪೋಷಕರಿಗೆ ಬುದ್ಧಿವಾದ ಹೇಳಿದ್ದಾರೆ. ಒಮ್ಮಿಗ್ಲೆ ಸಂಜೆ ಮುಂದೆ ಗೊತ್ತಾಗೈತ್ರಿ 4 ಗಂಟೆ ಸುಮಾರು ರೀ. ಅಲ್ಲಿ ನಮ್ಮ ಊರಾಗ ಒಬ್ರು ಹೇಳಿದ್ರಿ ಹಿಂಗೆ ಹೋಗ್ಯಾರ ಅಂತಂದ್ರಿ. ನಾವು ಹೊಲಕ್ಕೆ ಹೋಗಿದ್ವಿ ರೀ ಬೆಳಿಗ್ಗೆ ಹೊಲಕ್ಕೆ ಹೋಗಿದ್ದೀವಿ. ಹೊಲಕ್ಕೆ ಹೋಗಿ ಬರೋ ಮಟ ಅಂದ್ರೆ ಹಿಂಗೆ ಆಗೈತ್ರಿ. ಯಾರು ಇಲ್ರಿ, ನಾವು ಹೊಲಕ್ಕೆ ಹೋಗಿದ್ದೀವಿ ರೀ ಕೆಲ್ಸಕ್ಕೆ ರೀ. ಅಲ್ಲಿ ಎಲ್ಲರೂ ಕೇಳಿದೀವಿ ರೀ. ಕೇಳಿದಕ್ಕೆ ಹಿಂಗೆ ಬಸ್ ಇಳಿದು ಜುಬ್ಲಿ ಸರ್ಕಲ್ಗೆ ಹೋಗ್ಯಾರ ಅಂತಂದ್ರಿ ರೀ. ಮನ್ಯಾಗ ದುಡ್ಡು ಇಟ್ಟಿದ್ದಲ್ರಿ, ತೊಗೊಂಡು ಹೋಗ್ಯಾರಲ್ರಿ. ಅದಕ್ಕೆ ಒಂದು ಸ್ವಲ್ಪ ಹೆದೀರಿ ಹಂಗೆ ಮಾಡೋ 500 ರೂಪಾಯಿ ತೊಗೊಂಡು ಹೋಗ್ಯಾರಂತ್ರಿ. ಅಲ್ಲಿಯರ ದರ್ಗಾದಾರ ಹೇಳಿದಾರ್ರಿ. ಇಲ್ಲಿ ಬಂದು ಪೊಲೀಸ್ ಸ್ಟೇಷನ್ಗೆ ಬಂದ ಕ್ಯಾಸ್ ನಾವು ಹಿಂಗಾಗೈತ್ರಿ ಅಂತ ಅಂದೀವಿ ರೀ. ರಂಜಾನ್ ಬಿ ಹೋಗ್ಬೇಕ್ರಿ, ಫಾತಿಮಾ ರೀ. ಹುಡುಗರು ಸೈಪದಿ ದರ್ಗಾದಾಗ ಮಕ್ಕೊಂಡಿದ್ದಂತ್ರಿ. ಅವರು ಕರ್ಕೊಂಬಂದು ಇಲ್ಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿ ನಾವು ಕ್ಯಾರ್ಕೊಪ್ದಾಗ ಎಲ್ಲ ಹುಡ್ಕ್ಯಾಡ್ ಕ್ಯಾಸ ನಮ್ಮ ಬಾಜು ಮನೆಯವ್ರ ಹಿಂಗೆ ಧಾರವಾಡದಾಗ ಟುಬ್ಲಿ ಸರ್ಕಲ್ ಹೇಳಿದ್ರು ಅಂತ ಹೇಳಿದ್ರಿ. ಅದಕ್ಕೆ ನಾವು ಹಂಗೆ ಬಂದೋಗ್ಬಿಟ್ಟವ್ರಿ. ಮನ್ಯಾಗ ಒಂದು 500 ರೂಪಾಯಿ ದೂರ ಅವ್ನು ತೊಗೊಂಡಿದ್ದು ಕರೀರಿ. ಅವ್ರು ತೊಗೊಂಡಿದ್ದಕ್ಕೆ ಅದಕ್ಕೂ ಏನಂದಿಲ್ಲ ರೀ. ಇವರು ಚೆನ್ನಾಗಿ ಮಕ್ಕಳು ಸಾಕ್ರಪ್ಪ ಅಂತ.